ಕ್ಷುಲ್ಲಕ ಕಾರಣಕ್ಕೆ ಯುವಕನ ಮೇಲೆ ಮರಣಾಂತಿಕವಾಗಿ ಹಲ್ಲೆಯನ್ನ ಮಾಡಲಾಗಿದೆ. ಬೆಂಗಳೂರಿನ ಮಡಿವಾಳದ ಮಾರುತಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಕ್ಷುಲ್ಲಕ ಕಾರಣಕ್ಕಾಗಿ ಯುವಕನ ಮೇಲೆ ಮರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿರುವಂತಹ ಘಟನೆ. ನವೀನ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಕಿರಣ್ ಮತ್ತು ಸ್ಟೀಫನ್. ಪೆಟ್ರೋಲ್ ಖಾಲಿಯಾದ ಹಿನ್ನೆಲೆಯಲ್ಲಿ ಬೈಕ್ ನಿಲ್ಲಿಸಿಕೊಂಡಿದ್ದ ನವೀನ್, ಈ ಸಂದರ್ಭದಲ್ಲಿ ಸ್ಟೀಫನ್ ಮತ್ತು ಕಿರಣ್ ಹಲ್ಲೆ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿಬಂದಿದೆ. ಮಧ್ಯರಾತ್ರಿ ರಸ್ತೆ ಪಕ್ಕದಲ್ಲಿ ಬೈಕನ್ನ ಗಾಯಾಳು ನಿಲ್ಲಿಸಿಕೊಂಡಿದ್ದ. ಈ ವೇಳೆ ನಾಯಿ ಹಿಡಿದುಕೊಂಡು ಆರೋಪಿ ಕಿರಣ್ ಬಂದಿದ್ದ ಅದೇ ಜಾಗಕ್ಕೆ. ಮಾರುತಿ ನಗರದ ನಿವಾಸಿಗಳಾದಂತ ನವೀನ್ ಮತ್ತು ಕಿರಣ್ ಇಬ್ರು ಕೂಡ ಒಂದೇ ಏರಿಯಾದವರು. ಇಲ್ಲಿ ಯಾಕೆ ನಿಂತಿದೆಯಾ ಅಂತೇಳಿ ಕಿರಿಕ್ ತೆಗೆದು ಅಟ್ಯಾಕ್ ಮಾಡಿದ್ದಾನೆ ಎನ್ನುವಂಥದ್ದು ಗೊತ್ತಾಗಿದೆ. ಬಳಿಕ ಸ್ಟೀಫನ್ ಅನ್ನ ಕರೆಸಿಕೊಂಡು ನವೀನ್ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ರಸ್ತೆ ಮೇಲೆ ಬೀಳಿಸಿ ಕಾಲಿನಿಂದ ನವೀನ್ಗೆ ಒದ್ದು ಹಲ್ಲೆಯನ್ನ ಮಾಡಿದ್ದಾರೆ ಈ ಕಿರಣ್ ಮತ್ತು ಸ್ಟೀಫನ್. ಮೊದಲು NCR ದಾಖಲಿಸಿ ಬಳಿಕ FIR ದಾಖಲಿಸಿ ಮಾಡಿಕೊಂಡಿದ್ದಾರೆ ಪೊಲೀಸರು. ಮಡಿವಾಳ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿರುವಂತಹ ಘಟನೆ. ಬೆಂಗಳೂರಿನಲ್ಲಿ ಇದೇ ರೀತಿಯಾದ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚು ಆಗ್ತಾ ಇದೆ. ಗಮನಿಸ್ತಾ ಇರಬಹುದು, ರಸ್ತೆ ಬದಿಯಲ್ಲಿ ಬೈಕ್ ನಿಲ್ಲಿಸಿಕೊಂಡಿದ್ದಂಥ ನವೀನ್ ಮೇಲೆ ಸ್ಟೀಫನ್ ಮತ್ತು ಕಿರಣ್ ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ, ರಸ್ತೆಗೆ ಬೀಳಿಸ್ಕೊಂಡು ಕಾಲಿನಿಂದ ಒದ್ದಿದ್ದಾರೆ. ಇವರೇನು ಮನುಷ್ಯರು ಅಥವಾ ಪ್ರಾಣಿಗಳು? ಬೈಕ್ ನಿಲ್ಲಿಸಿಕೊಂಡಿದ್ದೆ ಹಾಗಾದ್ರೆ ತಪ್ಪಾಯ್ತಾ ಎನ್ನುವಂಥ ಪ್ರಶ್ನೆಯಲ್ಲಿ ಉದ್ಭವಿಸ್ತಾ ಇದೆ. ಪೆಟ್ರೋಲ್ ಖಾಲಿ ಆಗಿತ್ತು, ಪಾಪ ರಸ್ತೆ ಬದಿಯಲ್ಲಿ ನಿಲ್ಲಿಸ್ಕೊಂಡಿದ್ದ ನವೀನ್. ಆದರೆ ಈ ರೀತಿಯಾಗಿ ಹಲ್ಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇವರಿಗೆ ಯಾರ ಭಯ ಇಲ್ವಾ ಸದ್ಯಕ್ಕಿರುವಂಥ ಪ್ರಶ್ನೆ ಇದು. ಪೊಲೀಸರ ಭಯ ಇಲ್ವಾ ಈ ಪುಂಡರಿಗೆ? ರಸ್ತೆ ಬದಿಯಲ್ಲಿ ನಿಂತಿದ್ರು ಕೂಡ ಹಲ್ಲೆ ಮಾಡ್ತಾರೆ, ಹಲ್ಲೆ ಮಾಡಿ ಎಸ್ಕೇಪ್ ಆಗ್ತಾರೆ ಅಂತ ಹೇಳಿದ್ರೆ ಹೇಳೋರು ಕೇಳೋರು ಯಾರೂ ಇಲ್ವಾ? CCTVಯ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಮೊದಲಿಗೆ ಮಾತಿಗೆ ಮಾತು ಬೆಳೆಯುತ್ತೆ, ಪ್ರಶ್ನೆ ಮಾಡ್ತಾರೆ ನವೀನನ್ನ. ಆ ಬಳಿಕ ಕಿರಣ್ ಮತ್ತು ಸ್ಟೀಫನ್ ಮನ ಬಂದಂತೆ ಥಳಿಸಿದ್ದಾರೆ, ರಸ್ತೆ ಮೇಲೆ ಬೆಳೆಸ್ಕೊಂಡು ಹೊಡಿತಾರೆ. ನೋಡ್ತಾ ಇರ್ಬೋದು, ಕಾಲಿನಿಂದ ಒದಿತಾರೆ. ಬಿಟ್ಬಿಡಿ ಅಂತ ಕೇಳ್ಕೊಳ್ತಾನೆ ನವೀನ್ ಎನ್ನುವಂಥ ವ್ಯಕ್ತಿ. ಆದರೆ ಈ ಕ್ರೂರಿಗಳು ಯಾವ ರೀತಿಯಾಗಿ ಹಲ್ಲೆಯನ್ನ ನಡೆಸಿದ್ದಾರೆ ನೋಡ್ತಾ ಇರ್ಬೋದು. ಗಾಯಾಳು ನವೀನ್ ಅನ್ನ ನೀವಿಲ್ಲಿ ನೋಡ್ತಾ ಇರಬಹುದು. ನವೀನ್ ಮುಖಕ್ಕೆ ಗಾಯ ಆಗಿದೆ. ಕಾರಣ ಅಂತ ಹೇಳಿದ್ರೆ ಇಲ್ಲಿ ಕಿರಣ್ ಮತ್ತು ಸ್ಟೀಫನ್ ಮನ ಬಂದಂತೆ ಥಳಿಸಿದ್ದಾರೆ. ಸದ್ಯ ಗಾಯಾಳು ನೀಡಿದ ದೂರಿನ ಅನ್ವಯ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇತ್ತ ಗಾಯಾಳುಗೆ ಸೂಕ್ತ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿದೆ. ಮೊದಲನೇದಾಗಿ ನವೀನ್ ಪೆಟ್ರೋಲ್ ಖಾಲಿ ಆಗಿತ್ತು ಅಂತೇಳಿ ರಸ್ತೆ ಬದಿಯಲ್ಲಿ ಬೈಕ್ ನಿಲ್ಲಿಸಿಕೊಂಡು ಇರ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿಗೆ ಕಿರಣ್ ಎನ್ನುವಂಥ ವ್ಯಕ್ತಿ ನಾಯನ್ನು ಹಿಡಿದುಕೊಂಡು ಬರ್ತಾನೆ. ಪ್ರಶ್ನೆ ಮಾಡ್ತಾನೆ, ಯಾಕಪ್ಪ ಇಲ್ಲಿ ನಿಂತಿದ್ಯಾ ಅಂತೇಳಿ. ಮಾತಿಗೆ ಮಾತು ಬೆಳೆಯುತ್ತೆ. ಇಬ್ಬರು ಕೂಡ ಒಂದೇ ಏರಿಯಾದವರು. ಮಾತಿಗೆ ಮಾತು ಬೆಳೆದು ಮೊದಲು ಕಿರಣ್ ಹಲ್ಲೆಯನ್ನು ಮಾಡಿದ್ದಾರೆ. ಆ ಬಳಿಕ ಸ್ಟೀಫನ್ ಅನ್ನ ಕರೆಸ್ಕೊಳ್ತಾನೆ ಅದೇ ಜಾಗಕ್ಕೆ. ಸ್ಟೀಫನ್ ಎನ್ನುವಂಥ ವ್ಯಕ್ತಿ ಬರ್ತಾನೆ. ಸ್ಟೀಫನ್ ಎನ್ನುವಂಥ ವ್ಯಕ್ತಿ ಬಂದ ಮೇಲೆ ಇಬ್ಬರೂ ಸೇರಿ ನವೀನ್ಗೆ ಮನ ಬಂದಂತೆ ಥಳಿಸ್ತಾರೆ, ರಸ್ತೆ ಮೇಲೆ ಕೆಡಿತಾರೆ. ರಸ್ತೆಗೆ ಬಿದ್ದು ಒದ್ದಾಡ್ತಾ ಇದ್ರು ಕೂಡ ಕ್ಯಾರೆ ಅನ್ನೋದಿಲ್ಲ, ಮುಖಕ್ಕೆ ಒದಿತಾರೆ. ಅಷ್ಟರ ಮಟ್ಟಿಗೆ ಹಿಂಸೆಯನ್ನು ಕೊಟ್ಟಿದ್ದಾರೆ, ಕ್ರೂರವಾಗಿ ವರ್ತನೆಯನ್ನು ಮಾಡಿದ್ದಾರೆ. ಆ ಬಳಿಕ ಇಬ್ಬರು ಎಸ್ಕೇಪ್ ಆಗ್ತಾ ಇರೋದನ್ನು, ಕಾರ್ನಲ್ಲಿ ಎಸ್ಕೇಪ್ ಆಗ್ತಾ ಇರೋದನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇರ್ಬೋದು. ಹಾಗಾದ್ರೆ ಇವರಿಗೆ ಯಾರ ಭಯವೂ ಕೂಡ ಇಲ್ವಾ ಸದ್ಯಕ್ಕಿಡುವಂತ ಪ್ರಶ್ನೆ ಇದು. ನಾನು ನಿಲ್ಸಾಮಲೆ ಇಬ್ರು ಒಬ್ಬ ಬಂದ 22 ಬೆಳಿಗ್ಗೆ ಮಾರ್ನಿಂಗ್ 1:30 1:15 ಒಳಗಡೆ ನಾನು ಗಾಡಿ ಬಂದು ಅದು ಪೆಟ್ರೋಲ್ ಖಾಲಿ ಆಗಿತ್ತು ಅಂದ್ಬಿಟ್ಟು ನಿಲ್ಸಿದ್ ನಾನು. ನಿಲ್ಸಾಮಲೆ ಇಬ್ರು ಒಬ್ಬ ಬಂದ ಗಾಡಿ ಇದು ನಾಯಿ ಎತ್ಕೊಂಡು ನನ್ನ ಜೊತೆ ಜಗಳ ಮಾಡಕ್ ಸ್ಟಾರ್ಟ್ ಮಾಡ್ದ. ಏನಕ್ಕೆ ಇಲ್ಲಿ ನಿಲ್ಸಿದ್ಯಾ ಗಾಡಿ ಆತ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗಿದ್ದು. ಸೊ ಅದಿಂದ ಹಂಗೆ ಮಾತಾಡ್ಕೊಂಡು ಅವ್ರು ಗೊತ್ತು ಇವ್ರು ಗೊತ್ತು ಯಾರನ್ನ ಕಡಿಸ್ತೀಯ ಅಂದ. ನಾನು ಇದು ನಮ್ಮಿರೋನಪ್ಪ, ನಾವು ಹುಟ್ಟು ಬೆಳ್ದಿರೋದಿಲ್ಲ, ನಮ್ದೇನಿಲ್ಲ ಇಲ್ಲ, ನೀನ್ ಇರೋದಲ್ಲಿ ನೋಡಿ ಇಲ್ಲ, ನೀನ್ ಯಾರು ನನ್ನ ಮಾತಾಡಕ್ಕೆ ಹಿಂಗೆ ಅಂದ. ನಾನು ಹುಟ್ಟು ಬೆಳ್ದಿರೋದಿಲ್ಲ, ನಮ್ದೆಲ್ಲ ಮನೆ ಇರೋದಿಲ್ಲ, ನಾನು ಯಾರಿಗೂ ಫೋನ್ ಮಾಡಕ್ ಹೋಗಿಲ್ಲ ಆ ಟೈಮ್ಲಿ. ನಾನು ಮಾಡಿದ್ದೆ 112ಗೆ, ಏನಂದ್ರೆ ಹೆಲ್ಪಿಗೆ ಇರೋದೇ 112 ಫೋನ್ ಮಾಡ್ಬಿಟ್ಟು ಅಂದಿದ್ದೀನಿ. ಅವ್ರು 10 ಮಿನಿಟ್ಸ್ ಬರ್ತೀನಿ ಅಂದ್ರೆ ಅಷ್ಟೊತ್ತಿಗೆ ಹೊಡೆದಿದ್ರು. ಇಲ್ಲಿ ಹೊಡೆದಿದ್ರೆ ನಾನು ಹಿಂಗ್ ಹೋಗ್ಬಿಟ್ರೆ ಗಾಡಿ ಎತ್ಕೊಂಡು. ಸೊ ಆ ಟೈಮ್ ಕ್ಯಾಚ್ ಮಾಡಿದೆ ಅವ್ರನ್ನ. ಏನಕ್ಕಂದ್ರೆ ಅವ್ರು ಹೇಳಿದ್ದಾರೆ ರೀಸನ್ ಏನ್ ಸರ್, ಗಾಡಿ ನಿಲ್ಸಿರೋದಕ್ಕೆ, ನಿಲ್ಸ್ಬಾರ್ದು ಅಂದ್ಬಿಟ್ಟು. ಅಲ್ಲೇನು ಅವ್ರದ್ದು ಅಲ್ಲ, ಕಿರಣ್ ಮತ್ತೆ ಸ್ಟೀಫನ್ ಅಂದ್ಬಿಟ್ಟು. ಸ್ಟೀಫನ್ ಯಾರೋ ತಾವರೆಕೆರೆ ಅವನು ಆಲ್ರೆಡಿ FIRs ಎಲ್ಲ ಆಗಿದೆ ಅಂತ ಎಷ್ಟೊಂದು. ಸೊ ಅವರು ಮತ್ತೆ ಇವನು ಕಿರಣ್ ಅಂದ್ಬಿಟ್ಟು ಸರ್ 22 ಬೆಳಿಗ್ಗೆ ಮಾರ್ನಿಂಗ್
ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ವಿ ಬೆಂಗಳೂರಿನಲ್ಲಿ ಒಂದ್ ಕಡೆಯಲ್ಲಿ ರೋಡ್ ರೇಜ್ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಈ ನಡುವೆ ಈ ಯುವಕರು ನವೀನ್ ಎನ್ನುವಂತ ವ್ಯಕ್ತಿ ಮೇಲೆ ಮನಬಂದಂತೆ ಹಲ್ಲೆಯನ್ನು ನಡೆಸಿದ್ದಾರೆ. ಈ ಹಲ್ಲೆಯ ಹಿಂದೆ ಏನಾದರೂ ಬೇರೆಯದ್ದೇ ಕಾರಣ ಇರಬಹುದಾ ಅಥವಾ ಕ್ಷುಲ್ಲಕ ಕಾರಣಕ್ಕಾಗಿ ಈ ಹಲ್ಲೆ ನಡೆದಿದೆಯಾ? ಘಟನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ. ಸಂಪತ್, ಮಡಿವಾಳದ ಮಾರುತಿ ನಗರದಲ್ಲಿ ಒಂದು ದುರ್ಘಟನೆ ಆಗಿರುವಂಥದ್ದು 22ನೇ ತಾರೀಕು ರಾತ್ರಿ 1:30 ಸುಮಾರಿಗೆ ಆಗಿರುವಂಥದ್ದು. ನವೀನ್ ಅಂತ ವ್ಯಕ್ತಿ ಏನು ಕೆಲಸಕ್ಕೆ ಹೋಗಿ ವಾಪಸ್ ಮನೆಗೆ ಬರುವಂಥ ಸಂದರ್ಭದಲ್ಲಿ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗಿರುತ್ತೆ. ಹಾಗಾಗಿ ಮನೆಯ ಬಳಿ ನಿಲ್ಲಿಸ್ಕೊಂಡಿದ್ದಂಥ ವೇಳೆಯಲ್ಲಿ ಅದೇ ಏರಿಯಾದ ಕಿರಣ್ ಎನ್ನುವಂತಹ ವ್ಯಕ್ತಿ ಏನು ನಾಯಿಯನ್ನು ಹಿಡ್ಕೊಂಡು ಬಂದಿರ್ತಾನೆ. ಆಗ ಪ್ರಶ್ನೆ ಮಾಡಿದಂಥ ವೇಳೆಯಲ್ಲಿ ಮಾತು ಬೆಳೆದು ಆತ ಹಲ್ಲೆ ಮಾಡಿರುವಂಥದ್ದು. ಅದಾದ ಬಳಿಕ ಕೂಡ ತನ್ನ ಸ್ನೇಹಿತ ಸ್ಟೀಫನ್ಗೆ ಕರೆ ಮಾಡಿಕೊಂಡು ಮಧ್ಯರಾತ್ರಿ 1:30ಗೆ ಆತನನ್ನು ಕರೆಸಿಕೊಂಡು ಹಲ್ಲೆ ಮಾಡ್ತಾರೆ. ಈ ಸ್ಟೀಫನ್ ಕೂಡ ಈ ಹಿಂದೆ ಒಂದು ಹಲ್ಲೆ ಕೇಸ್ನಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಆರೋಪಿಯಾಗಿರ್ತಾನೆ, ಜೈಲಿಗೂ ಕೂಡ ಹೋಗಿ ಬಂದಿರ್ತಾನೆ. ಇಷ್ಟಾದರೂ ಕೂಡ ಈತ ಬುದ್ಧಿ ಕಲಿಯದೆ ಕಿರಣನ ಜೊತೆ ಸೇರಿ ಈ ನವೀನ್ನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂಥದ್ದು. ಆತನ ಮಧ್ಯರಾತ್ರಿ 1:30ಕ್ಕೆ ಸುಮಾರಿಗೆ ಈತ ನಾಯಿಯನ್ನು ಹಿಡ್ಕೊಂಡು ಹೊರಗಡೆ ಬರ್ತಾನೆ ಅಂತ ಹೇಳಿದ್ರೆ ಈತನ ಪ್ರಭಾವ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಆತ ಸ್ಥಳೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂಥ ಅವ್ರ ತಾಯಿ ಕೂಡ ತುಂಬಾ ಪ್ರಭಾವಿಯಾಗಿರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಆತ ಕೂಡ ಆ ಏರಿಯಾದಲ್ಲಿ ಆಗಾಗ ಈ ರೀತಿಯಾದಂಥ ಗಲಾಟೆಯನ್ನು ಮಾಡ್ತಾ ಇದ್ದ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂಥದ್ದು. ಹಾಗಾಗಿ ಸ್ಟೀಫನ್ನ ಜೊತೆ ಸೇರಿ ನವೀನ್ನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ. ಹಲ್ಲೆಯಾದ ನಂತರ ಆತ ಆಸ್ಪತ್ರೆಗೆ ತೆರಳಿ ಮನೆಯವರಿಗೆ ವಿಚಾರವನ್ನು ತಿಳಿಸಿ ಹೋಗಿ ಒಂದು ದೂರನ್ನ ಕೊಡ್ತಾರೆ. ಆದರೆ ಪೊಲೀಸರು FIR ಅನ್ನು ದಾಖಲಿಸಿಕೊಳ್ಳದೆ ಕೇವಲ NCR ಅನ್ನು ದಾಖಲಿಸಿಕೊಂಡು ಕಳಿಸಿರ್ತಾರೆ. ಆದರೆ ಇದಾದ ಒಂದು CCTVಗಳು ಮತ್ತು ಫೋಟೋಗಳನ್ನು ನೋಡಿದ ನಂತರ FIR ದಾಖಲಿಸಿಕೊಂಡು ಈಗ ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ಅಂದರೆ ಬೆಂಗಳೂರಿನಲ್ಲಿ ಈ ರೀತಿಯಾದಂಥ ಘಟನೆಗಳ ಆಗ್ತಾನೆ ಇರುತ್ತೆ. ಸ್ಥಳೀಯವಾಗಿ ಕೂಡ ನವೀನ್ ಮತ್ತು ಈ ಕಿರಣ್ ಏನಿದ್ದಾರೆ ಒಂದೇ ಏರಿಯಾದವರಾಗಿದ್ರು ಕೂಡ ಈತನ ಹಿಂದೆ ಏನಾದರೂ ಗಲಾಟೆ ಆಗಿತ್ತಾ, ಯಾಕೆ ಈ ರೀತಿ ಹಲ್ಲೆ ಮಾಡಿದ್ರು, ವೈಯಕ್ತಿಕ ವಿಚಾರಗಳೇನಾದರೂ ಇತ್ತ ಅನ್ನೋಂಥ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿರುವಂಥದ್ದು. ಆದರೆ ಕ್ಷುಲ್ಲಕ ಕಾರಣಕ್ಕೆ ಈ ರೀತಿಯಾಗಿ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇವರಿಗೆ ಕಾನೂನಿನ ಭಯ ಇಲ್ವಾ, ಪೊಲೀಸರಂದ್ರೆ ಭಯನೇ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈಗ ತನಿಖೆಯನ್ನು ಮುಂದುವರಿಸಿರುವಂತಹದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.